ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ತುಂಬಾ ದಿನ ಆದ್ಮೇಲೆ ಲಾಂಗ್ ಫಾರ್ಮೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಎಸ್, ಇವತ್ತಿನ ಟಾಪಿಕ್ ಏನಂತ ಅಂದ್ರೆ ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಕೂಡ ನಾನು ಯಾವ ರೀತಿ ಸೆಲ್ಫ್ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಅಂಡ್ ರೀಸೆಂಟ್ ಆಗಿ ನಾನು ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಬ್ಲೂ ಕಲರ್ ಸಾರಿನ ವೇರ್ ಮಾಡಿದ್ದೆ. ನನಗೆ ಮೈಸೂರು ಸಿಲ್ಕ್ ಸಾರಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಅಲ್ಲಿ ನನ್ಗೆ ನನ್ನ ಮೇಕಪ್ಗಾಗ್ಲಿ ನಾನು ರೆಡಿ ಆಗಿರೋದಕ್ಕಾಗ್ಲಿ ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಕೊಟ್ರು. ಸೊ ನಾನು ಅಲ್ಲಿ ಫೋಟೋಸ್ ಕೂಡ ತಕೊಂಡಿರ್ಲಿಲ್ಲ ನನ್ನ ಫೋನಲ್ಲಿ. ಅದನ್ನೇ ಯಾಕೆ ಇವತ್ತು ನಾನು ರೀಕ್ರಿಯೇಟ್ ಮಾಡಬಾರ್ದು, ಆ ಸಾರಿ ವೇರ್ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೊಂಡೆ. ಅದನ್ನೇ ಲಾಗ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ ಅನ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದೀನಿ. ಸೊ ಪ್ಲೀಸ್, ಯಾರಿಗೆಲ್ಲ ಮೇಕಪ್ ಮಾಡ್ಕೊಳ್ಳೋದಂದ್ರೆ ಇಷ್ಟ ಆಗುತ್ತೋ ಈ ಟಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ಫಸ್ಟ್ ನಾನು ಫ್ರೆಶ್ ಅಪ್ ಆಗಿದ್ದೀನಿ, ಬಟ್ ಇನ್ನು ಏನು ಮೇಕಪ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಸೊ ಹೋಗ್ಬಿಟ್ಟು ಫಸ್ಟ್ ಸಾರಿ ವೇರ್ ಮಾಡಿ ಬರ್ತೀನಿ. ಅದಾದ್ಮೇಲೆ ಮೇಕಪ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಎಸ್, ಲುಕ್ ಎಟ್ ದ ಸಾರಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಸಾರಿ ತುಂಬಾ ರಾಯಲ್ ಆಗಿದೆ ಈ ಕಲರು. ಸೊ ಯಾರೆಲ್ಲ ನಂತರ ಡಸ್ಕಿ ಸ್ಕಿನ್ ಟೋನ್ ಇರುತ್ತೆ ಅವರು ಕಣ್ ಮುಚ್ಕೊಂಡು ಈ ಕಲರ್ ಸಾರಿನ ಚೂಸ್ ಮಾಡ್ಬೋದು. ಯಾಕಂದ್ರೆ ಅಷ್ಟು ಸೂಟ್ ಆಗುತ್ತೆ. ತುಂಬಾ ಕಂಫರ್ಟೇಬಲ್ ಆಗಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಸಾರಿ. ಕೆಲವೊಬ್ರು ಸಾರಿ ವೇರ್ ಮಾಡಕ್ಕೆ ಇಷ್ಟ ಪಡಲ್ಲ, ಸಾರಿನ ಅಂತಾರೆ. ಬಟ್ ನನ್ಗೆ ಸಾರಿ ಅಂದ್ರೆ ಇಷ್ಟ, ತುಂಬಾನೇ ಇಷ್ಟ. ಬಟ್ ತುಂಬಾ ಹೆವಿ ಬೈ ಮಾಡಲ್ಲ. ಇಯರ್ಲಿ 1-2 ಸಾರಿ ಬೈ ಮಾಡ್ತೀನಿ. ಎಸ್, ಫೈನಲಿ ಸಾರಿ ವೇರ್ ಮಾಡಿದ್ದಾಯ್ತು. ಅಂಡ್ ಮೇಕಪ್ ನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನಾನು ಸನ್ಸ್ಕ್ರೀನ್ ನ ಯೂಸ್ ಮಾಡ್ತೀನಿ. ಅಂದ್ರೆ ನಾನು ಬೆಳಿಗ್ಗೆ ಸನ್ಸ್ಕ್ರೀನ್ ಹಚ್ಕೊಂಡಿಲ್ಲ, ಹಂಗಾಗಿ ನನ್ನ ಮಕ್ಕಳು ನನ್ನನ್ನ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ. ಅದಾದ್ಮೇಲೆ ಮಾಯಿಶ್ಚರೈಸರ್. ನಾನು ಯಾವಾಗ್ಲೂ ನೈಟ್ ಕ್ರೀಮ್ ಆಗಿ ಮತ್ತೆ ಡೇ ಕ್ರೀಮ್ ಆಗಿ ಎಮೋಲಿನ್ ಅವರ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತೀನಿ. ನನ್ನ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಇದು ಓನ್ಲಿ ಫಾರ್ ಡ್ರೈ ಸ್ಕಿನ್ ಇರೋರಿಗೆ. ಯಪ್ಪ, ನಾ ವಿಡಿಯೋ ಮಾಡಕ್ ಒಲ್ಲೆ. ಮಾಯಿಶ್ಚರೈಸರ್ ಆದ್ಮೇಲೆ ಇವಾಗ ನಾವು ಪ್ರೈಮರ್ ಹಚ್ಕೊಳ್ತೀವಲ್ಲ. ಸೊ ನಾನು ಯಾವತ್ತೂ ಪ್ರೈಮರ್ ನ ಯೂಸ್ ಮಾಡಿಲ್ಲ. ಯಾವಾಗ್ಲೂ ಆಲೋವೆರಾ ಜೆಲ್ ನ ಯೂಸ್ ಮಾಡ್ತೀನಿ. ಫಿಲಿಗ್ರಿಮ್ ಅವರ ಆಲೋವೆರಾ ಜೆಲ್ ನ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಆಲೋವೆರಾ, ಅದೇ ಕಲ್ಲಿಂದ ಹೊಡಿಬಾರ್ದು, ಏನ್ ಕಲ್ಲದು. ಅದಾದ್ಮೇಲೆ ಕಲರ್ ಕರೆಕ್ಟರ್. ನನಗೇನು ಅಷ್ಟೊಂದು ನೆಸೆಸಿಟಿ ಇಲ್ಲ. ಸೊ ಲಿಪ್ಸ್ ಹತ್ರ, ಆಮೇಲೆ ಕಣ್ಣತ್ರ ಲೈಟ್ ಆಗಿ ಬ್ಲಾಕ್ ಅಲ್ಲಿ ಈ ತರ ಕಲರ್ ಕರೆಕ್ಟರ್ ಹಚ್ಕೋಬೇಕು. ನಂದು ಬ್ಲೆಂಡರ್ ಹಾಳಾಗ್ಬಿಟ್ಟಿದೆ. ಅಂಡ್ ನನ್ನ ಮಕ್ಕಳು ಆಟ ಆಡ್ತಾ ಅದನ್ನ ಕಟ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಕೈಯಿಂದಾನೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾನು ಮೆಬ್ಲಿನ್ ಅವರದ್ದು ಫೌಂಡೇಶನ್ ನ ಯೂಸ್ ಮಾಡ್ತೀನಿ. ಫೌಂಡೇಶನ್ ಆಯ್ತು. ನೆಕ್ಸ್ಟ್ ಕಾಂಪ್ಯಾಕ್ಟ್. ಕಾಂಪ್ಯಾಕ್ಟ್ ಪೌಡರ್ ಕೂಡ ನಾನು ಮೆಬ್ಲಿನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ವರ್ಷದಿಂದ ಒಂದೇ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಹಂಗಾಗಿ ಬೇರೆ ಪ್ರಾಡಕ್ಟ್ಗಳು ಟ್ರೈ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಎಲ್ಲಿ ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗುತ್ತೋ ಇಲ್ವ ಅಂತ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ
ಐಬ್ರೋಸ್ ಆಲ್ರೆಡಿ ನಂದು ಡಾರ್ಕ್ ಆಗೇ ಇರುತ್ತೆ. ಸೊ ಲೈಟ್ ಆಗಿ ಬ್ರೌನ್ ಕಲರ್ ನ ಯೂಸ್ ಮಾಡ್ತೀನಿ. ಬಟ್ ಬ್ರೌನ್ ಕಲರ್ ನನ್ನ ಮಕ್ಕಳು ಆಟ ಆಡ್ತಾ ಎಲ್ಲ ಫಿನಿಶ್ ಮಾಡ್ತಿದ್ದಾರೆ 2 ಕಲರ್. ಸೊ ಲಾಸ್ಟ್ಗೆ ಬ್ಲಾಕ್ ಕಲರ್ ಮಾತ್ರ ಉಳಿದಿರುತ್ತೆ. ಅದನ್ನೇ ಸ್ವಲ್ಪ ಎಡ್ಜ್ಗಳಲ್ಲಿ ಯೂಸ್ ಮಾಡ್ತೀನಿ, ಹಚ್ಕೊಂತೀನಿ. ಯಾಕಂದ್ರೆ ನನಗೆ ಎಡ್ಜ್ಗಳಲ್ಲಿ ಐಬ್ರೋಸ್ ಸ್ವಲ್ಪ ತಿನ್ನಾಗಿರುತ್ತೆ, ಅದಕ್ಕೆ. ಸೊ ಇವಾಗ ಸೆಟ್ ಮಾಡ್ಕೊಂಡು ನಾವು ಮೇಕಪ್ ಮಾಡ್ಕೊಳ್ಳೋದ್ರಲ್ಲ ಅಷ್ಟೊಂದು ಪ್ರೊಫೆಷನಲ್ ಅಲ್ಲ. ನನಗೆ ಹೆಂಗ್ ಬರುತ್ತೋ ಹಂಗ್ ಮಾಡ್ಕೊಳ್ತೀನಿ. ನನಗೆ ಮೇಕಪ್ಗೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಆಲ್ರೆಡಿ ನಾನು ಅವಾಗ್ಲೇನೆ ಲಿಪ್ ಬಾಮ್ ಹಚ್ಕೊಂಡಿದ್ದೆ. ಸೊ ಹಂಗಾಗಿ ಇವಾಗ ಡೈರೆಕ್ಟ್ ಆಗಿ ನಾನು ಲಿಪ್ ಲೈನರ್ ಹಚ್ಕೊಂಡು ಸೊ ನಾನು ಯೂಸ್ ಮಾಡುವಂತ ಲಿಪ್ ಲೈನರ್ ಬಂದು ವೈನ್ ಕಲರ್, ಗ್ರೇಪ್ಸ್ ವೈನ್ ಇರ್ತಲ್ಲ ಆ ಕಲರ್. ಇಷ್ಟೇ ಸಿಂಪಲ್ ಆಗಿರೋ ಥಿಂಗ್ಸ್ ನ ಯೂಸ್ ಮಾಡಿ ರೆಡಿ ಆದ್ರೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ನಾವು ಫಂಕ್ಷನ್ ಗಳಲ್ಲಿ. ಅದಕ್ಕೋಸ್ಕರ ದುಡ್ಡು ಕೊಟ್ಟು 5,000-6,000 ರೂಪಾಯಿ ಅದು ತಪ್ಪಂತ ಹೇಳಲ್ಲ, ಅವ್ರವ್ರ ಇಷ್ಟ. ನಮ್ಮ ಹತ್ರನೇ ಪ್ರಾಡಕ್ಟ್ಸ್ ಇರ್ಬೇಕಾದ್ರೆ ಬೇರೆಯವ್ರ ಹತ್ರ ಹೋಗಿ ದುಡ್ಡು ಯಾಕೆ ವೇಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಮೆಂಟಾಲಿಟಿ. ಸ್ವಲ್ಪ ಡಾರ್ಕ್ ಆಗಿರ್ಲಿ ಅಂತ. ಎಸ್, ಇವಾಗ ಲಿಪ್ಸ್ಟಿಕ್ ಆಯ್ತು. ಸರಿ ಸರಿ ಬಂಗಾರಿ, ಲಿಪ್ಸ್ ಆಯ್ತು. ಅಂಡ್ ಇವಾಗ ಐಲೈನರ್ ಅಪ್ಲೈ ಮಾಡ್ಕೊಳ್ಳೋಣ. ನಂಗೆ ಐಲೈನರ್ ಇತ್ತೀಚೆಗೆ ಆಗ್ತಾ ಇಲ್ಲ. ನಂಗೆ ಐಲೈನರ್ ಹಚ್ಕೊಂಡ್ರೆ ಐ ಲ್ಯಾಶಸ್ ಕಣ್ಣತ್ರ ಇಚ್ಚಿಂಗ್ ಆಗೋದು, ಹೇರ್ ಫಾಲ್ ಆಗೋದು, ಈ ಐ ಲ್ಯಾಶಸ್ಗಳು ಆಗ್ತಾ ಇದೆ. ನನಗೆ ಲಿಕ್ವಿಡ್ ಎಲ್ಲ ಹಚ್ಕೊಂಡು ರೂಢಿ ಇಲ್ಲ. ಇದು ರೀಸೆಂಟ್ ಆಗಿ ತಗೊಂಡಿರೋದು. ಸ್ವಲ್ಪ ನಾನು ಓಲ್ಡ್ ಪೆನ್ಸಿಲ್ದು ಎಕ್ಸ್ಪೈರಿ ಆಯ್ತು ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಬಟ್ ನನ್ಗೆ ಇದು ಹಚ್ಕೊಳಕ್ಕೆ ಬರಲ್ಲ. ಪೆನ್ಸಿಲ್ ಆದ್ರೆ ಬೇಗ ಹಚ್ಕೊಂಡ್ಬಿಡ್ತೀನಿ. ನನ್ ಮಗ ನಗ್ತಾ ಇದ್ದಾನೆ. ಟಿಶ್ಯೂ ಪೇಪರ್ ಬೇಕು, ಅದು ಕೊಟ್ಬಿಟ್ಟು. ಥ್ಯಾಂಕ್ ಯು. ಇದೇ ರೀಸನ್ಗೆ ನಾನು ಪೆನ್ಸಿಲ್ ತಗೊಳ್ಳೋದು. ನನಗೆ ಲಿಕ್ವಿಡ್ ಐಲೈನರ್ ಸೂಟೇ ಆಗಲ್ಲ. ನನ್ನ ಲೆಫ್ಟ್ ಸೈಡ್ ಐಲೈನರ್ ಹೆಂಗೆಂಗೋ ಹೋಗ್ತಾ ಇದೆ, ದಾರಿ ತಪ್ಪಿ. ಈ ಲಿಪ್ಸ್ಟಿಕ್ ನ ನಾನು ಚಿಕ್ಕ ಟಿಂಟಾಗಿ ಇಟ್ಕೊಂಡಿದ್ದೀನಿ. ನಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಲಿಪ್ಸ್ಟಿಕ್ ಇದು. ಬಟ್ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಚಿಕ್ಕ ಟಿಂಟಾಗಿ ಇಟ್ಕೊಂಡಿದ್ದೀನಿ. ಶೇಡ್ ಚೆನ್ನಾಗಿದೆ. ಲಾಸ್ಟ್ ಮಸ್ಕಾರಾ. ದಿಸ್ ಐ ಡೋಂಟ್ ಯೂಸ್ ಮಚ್, ಬಟ್ ಇವಾಗ ಯೂಸ್ ಮಾಡ್ಬೇಕು ಅನಿಸ್ತದೆ, ಯೂಸ್ ಮಾಡ್ತೀನಿ. ಇದು ಯಾವುದು ಬ್ರಾಂಡೆಡ್ ಮಸ್ಕಾರ ಅಲ್ಲ, ಯಾವ್ದೋ ಲೋಕಲ್ ಅಲ್ಲಿ ತಗೊಂಡಿರೋದು, ಅದಕ್ಕೋಸ್ಕರ ನಾನು ಯೂಸ್ ಮಾಡಲ್ಲ. ಇವಾಗ ವಿಡಿಯೋಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ, ಮೇಕಪ್ ಮುಗೀತು. ಸೊ ಇವಾಗ ಜ್ಯುವೆಲರೀಸ್ ಹಾಕೊಳ್ಳೋಣ. ಜ್ಯುವೆಲರೀಸ್ ಕೂಡ ನಾನು ಹುಬ್ಳಿ ಮಾರ್ಕೆಟ್ ಅಲ್ಲ ತಗೊಂಡಿದ್ದು. ಈ ಸಾರಿನೂ ಹುಬ್ಳಿ ಮಾರ್ಕೆಟ್ ಅಲ್ಲಿ ತಗೊಂಡಿರೋದು. ಮಾರ್ಕೆಟ್ ಅಂದ್ರೆ ಶಾಪ್ ಅಲ್ಲಿ ತಗೊಂಡಿರೋದು, ರೋಡ್ ಸ್ಟ್ರೀಟ್ ಅಲ್ಲ, ಶಾಪ್ ಅಲ್ಲಿ ತಗೊಂಡಿರೋದು. ಅಂಡ್ ಅವತ್ತು ನಾನು ಏನ್ ಜ್ಯುವೆಲರೀಸ್ ಹಾಕೊಂಡಿದ್ದೆ ಅಂತ ನಾನು ತೋರಿಸ್ತೀನಿ. ತುಂಬಾ ಕ್ಯೂಟ್ ಆಗಿರುತ್ತೆ ಅಂಡ್ ತುಂಬಾ ಅಂದ್ರೆ ತುಂಬಾ ಚಿಕ್ಕದಿರುತ್ತೆ. ಬಟ್ ಸಕ್ಕದಾಗಿರ್ತವೆ, ಕ್ಯೂಟ್ ಆಗಿರುತ್ತೆ. ಆಕ್ಚುಲಿ ನನ್ನ ದೊಡ್ಡದಾಗಿರೋ ಜ್ಯುವೆಲರೀಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ನನಗೆ ಅಷ್ಟು ಟೈಮ್ ಇರ್ಲಿಲ್ಲ ಅವಾಗ ಹುಡುಕಿ ತಗೊಳ್ಳೋಷ್ಟು.
ಕ್ಯೂಟ್ ಆಗಿದೆಲ್ಲ. ಇದು ನೆಕ್ಗೆ ಆಕ್ಚುಲಿ ಇದು ಬೇರೆ ಬಟ್ ಎರಡನ್ನೂ ನಾನು ಸೆಟ್ ಮಾಡಿ ಮಾರ್ಕೆಟ್ ಅಲ್ಲಿ ತಗೊಂಡಿರೋದು. ಚೆನ್ನಾಗಿದೆ ಅಲ್ಲ. ಬಟ್ ಇದ್ರಲ್ಲಿ ನಾನು ಜುಮ್ಕಾ ಹುಡುಕಿದೆ, ನಂಗೆ ರೋಡ್ ಸೈಡ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಜುಮ್ಕಾ. ಅಂಗಡಿಯಲ್ಲಿ ನೋಡಿದೆ, ಗ್ಯಾರಂಟಿ ಇದು ಅಷ್ಟು ಚೆನ್ನಾಗಿರಲಿಲ್ಲ. ನನ್ನ ಮಕ್ಳು ಇಲ್ಲೇ ಕುತ್ಕೊಂಡು ಕಾಯ್ತಾ ಇದಾರೆ ನನ್ನ. ನಮ್ಮಮ್ಮ ಯಾಕೆ ರೆಡಿ ಆಗ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂತಂದು. ಏನಮ್ಮ ಎಲ್ಲಿಗೆ ಹೋಗಲ್ಲಮ್ಮ, ನಿನ್ ಬಿಟ್ಟು ಎಲ್ಲಿಗೆ ಹೋಗ್ಲಿ ನಾನು. ಹಾ ಎಷ್ಟು ಚೆನ್ನಾಗಿ ಕಾಣ್ತಿದಲ್ವಾ ಈ ಸಾರಿಗೆ. ಇದು ಸ್ಮಾಲ್ ಆಗಿ ಅಂಡ್ ನನ್ನ ಇದ್ರ ಜೊತೆಗೆ ಮಂಗಲಸೂತ್ರ ಹಾಕೊಂಡಿದ್ದೆ. ದಿಸ್ ಇಸ್ ಮೈ ಮಂಗಲಸೂತ್ರ. ನಾವು ಚೆನ್ನಾಗಿದೆ ಇವು. ಚೆನ್ನಾಗಿದೆಲ್ಲ ಬ್ಯಾಂಗಲ್ಸ್. ನಾನು ಬ್ಯಾಂಗಲ್ಸ್ ತುಂಬಾ ಹಾಕೊಳ್ಳಲ್ಲ, ಈ ತರ ಸಾರಿ ವೇರ್ ಮಾಡಿದ್ರೆ ಮಾತ್ರನೇ ಬ್ಯಾಂಗಲ್ಸ್ ಹಾಕೊಳ್ತೀನಿ. ಚೆನ್ನಾಗಿರುತ್ತಲ್ಲ. ಸೊ ಫೈನಲಿ ಮೇಕಪ್ ಎಲ್ಲ ಫಿನಿಶ್ ಆಯ್ತು. ಇವಾಗ ಹೇರ್ ಸ್ಟೈಲ್ ಮಾಡ್ಕೊಂಡ್ವಲ್ಲ. ಎಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೇ. ನಾನು ಈ ಫುಲ್ ವಿಡಿಯೋ ಮಾಡಿ ತೋರ್ಸೋಣ ಅಂದ್ರೆ ಆಗ್ತಾ ಇಲ್ಲ ನನಗೆ. ಒಂದು ಫೋನ್ ಹೋಲ್ಡರ್ ಸ್ಟ್ಯಾಂಡ್ ಇರುತ್ತಲ್ವಾ, ಅದು ಕಟ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಹಾಫೇ ತೋರಿಸ್ತಾ ಇದ್ದೀನಿ. ಇಷ್ಟೇ ವಿಡಿಯೋ, ಇಷ್ಟೇ ನಾನು ರೆಡಿ ಆಗೋದು. ಏನಾದ್ರೂ ಫಂಕ್ಷನ್ಗಳು ಇದ್ರೆ ಮಾತ್ರ ಈ ತರ ರೆಡಿ ಆಗ್ತೀನಿ, ಇಲ್ಲಾಂದ್ರೆ ಇಷ್ಟೆಲ್ಲ ಮೇಕಪ್ ಪ್ರಾಡಕ್ಟ್ಗಳು ಯೂಸ್ ಮಾಡಲ್ಲ. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ನನ್ನ ವಿಡಿಯೋಸ್ನ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಮತ್ತೊಂದು ವಿಡಿಯೋ ಒಟ್ಟಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್.